ವಿಜಯಶಕ್ತಿ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ಗೋಕಾಕ್. ಲಕ್ಷ್ಮಿ ಎಂದರೆ ಎಲ್ಲರಿಗೂ ಆನಂದವೋ ಆನಂದ. ಏಕೆಂದರೆ ಹಣ ಎಂಬುದರ ಪರ್ಯಾಯ ಪದವಾಗಿಯೇ ನಾವಿಂದು ಲಕ್ಷ್ಮಿ ಎಂಬ ಶಬ್ದವನ್ನು ಬಳಸುತ್ತಿದ್ದೇವೆ. ಅದರ ಎಲ್ಲ ಬಗೆಯ ಸಂಪತ್ತುಗಳನ್ನು ಅವಳು ಪ್ರತಿನಿಧಿಸುತ್ತಿದ್ದಾಳೆ. ನಮ್ಮ ಜೀವಮಾನದ ಸಂತೋಷಕ್ಕಾಗಿ ನಾವು ಏನು ಕೇಳಿದರೂ ಕೊಡುವವಳು ಲಕ್ಷ್ಮಿಯೇ. ಹಾಗಾಗಿ ಅವಳು ವರಮಹಾಲಕ್ಷ್ಮಿಯಾಗಿದ್ದಾಳೆ. ವರಮಹಾಲಕ್ಷ್ಮಿ ಹಬ್ಬವು ಶ್ರಾವಣ ಮಾಸದ ಶುಕ್ರವಾರದಂದು ಆಚರಿಸಲಾಗುವ ಪ್ರಮುಖ ಹಬ್ಬವಾಗಿದೆ. ಇದು ಸಂಪತ್ತು, ಆರೋಗ್ಯ ಮತ್ತು ಸಮೃದ್ಧಿಯ ದೇವತೆಯಾದ ಲಕ್ಷ್ಮಿಗೆ ಅರ್ಪಿತವಾಗಿದೆ. ಮಹಿಳೆಯರು ಅಷ್ಟಲಕ್ಷ್ಮಿಯ ಪೂಜೆಗಾಗಿ ಕಳಶ ಸ್ಥಾಪಿಸಿ ವಿಶೇಷ ನೈವೇದ್ಯ ಹಾಗೂ ಪ್ರಾರ್ಥನೆಗಳೊಂದಿಗೆ ಆಚರಿಸುತ್ತಾರೆ. ಅಕ್ಕಿ ಮತ್ತು ನೀರಿನಿಂದ ತುಂಬಿದ ಕಲಶವನ್ನು ಲಕ್ಷ್ಮಿಯ ರೂಪವಾಗಿ ಅಲಂಕರಿಸಿ ಪೂಜಿಸಿ ಕಡಲೆಬೇಳೆ ಪಾಯಸ ಹಾಗೂ ಹೋಳಿಗೆ ಇಂತಹ ಸಿಹಿ ತಿನಿಸುಗಳನ್ನು ಅರ್ಪಿಸಲಾಗುತ್ತದೆ. ಮುತ್ತೈದೆ ಅವರಿಗೆ ತಾಂಬೂಲ ಹಾಗೂ ಹಳದಿ ದಾರವನ್ನು ನೀಡಲಾಗುತ್ತದೆ. ಶ್ರಾವಣ ಮಾಸದ 2ನೇ ಶುಕ್ರವಾರದಂದು ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಲಾಗುತ್ತದೆ. ಸಂಪತ್ತಿನ ಅಧಿದೇವತೆ ಲಕ್ಷ್ಮಿಯನ್ನು ಈ ದಿನ ಪೂಜಿಸಿದರೆ ಅಷ್ಟ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ ಎಂದು ಹೇಳಲಾಗಿದೆ. ವರಮಹಾಲಕ್ಷ್ಮಿಯ ವ್ರತವನ್ನು ಆಚರಿಸಿದರೆ ಜ್ಞಾನ, ಐಶ್ವರ್ಯ, ಸುಖ, ಆರೋಗ್ಯ, ಧಾನ್ಯ, ಜಯ ವಿಜಯಗಳೆಂಬ ಅಷ್ಟ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ ಎಂದು ನಂಬಿಕೆಯಾಗಿದೆ. ವರದಿ ಶಶಿಧರ್ ಸತೀಶ್ ಡೇವಿಡ್, ವಿಜಯಶಕ್ತಿ ನ್ಯೂಸ್, ಗೋಕಾಕ್.